ನಮಸ್ಕಾರಗಳು ಮಗ. ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ 11 11 ಅಂದ್ರೆ ಈ ಸೀಸನ್ ನ ಮೊದಲನೇ ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತ್ ಅವರು ಮೊದಲನೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ಮತ್ತೊಂದು ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದೆ. ಆ ಪ್ರೋಮೋದಲ್ಲಿ 2 ಕಂಟೆಸ್ಟೆಂಟ್ ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೆ ಎಂಟರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಒಂದೇ ವರ್ಲ್ಡ್ ಕಾರ್ಡ್ ಅಲ್ಲಿ ಇಬ್ರು ಕಂಟೆಸ್ಟೆಂಟ್ ಆದ್ರೆ ಈ ಬಾರಿ ಮನೆ ಒಳಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟರ್ ಆಗಿದ್ದಾರೆ. ಅದು ಯಾವ್ಯಾವ ಸ್ಪರ್ಧಿ ಅಂತಂದ್ರೆ, ಒಂದು ಬಂದ್ಬಿಟ್ಟು ಅವಿನಾಶ್ ಅಂತ, ಎರಡನೇದು ಬಂದ್ಬಿಟ್ಟು ಶೋಭಾ ಶೆಟ್ಟಿ ಅಂತ. ಇವರಿಬ್ಬರು ಈ ಬಾರಿ ವರ್ಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ 11 ಗಾದ್ರೆ ಎಂಟರ್ ಆಗಿದ್ದಾರೆ. ಇಲ್ಲಿ ಒಂದೇನಪ್ಪ ಅಂತಂದ್ರೆ, ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲೇ ಇವರು ಕಿಚ್ಚನ ಸ್ಟೇಜ್ ಮೂಲಕನೇ ಇಲ್ಲಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಟೇಜ್ ಮೇಲೆ ಬರ್ತಿದ್ದಂಗೆನೆ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡೇ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಆಲ್ಮೋಸ್ಟ್ ಆಗಿ 1.5 ತಿಂಗಳು ಆಯಿತು ಬಿಗ್ ಬಾಸ್ ಸ್ಟಾರ್ಟ್ ಆಗಿ. ಆ ಕಾರಣದಿಂದಾಗಿ ಇವರು ಕೂಡ ಬಿಗ್ ಬಾಸ್ ಅನ್ನ ಎಲ್ಲ ಯಾವ್ಯಾವ ಕಂಟೆಸ್ಟೆಂಟ್ ಯಾವ ತರ ಇದ್ದಾರೆ ಅಂತ ಎಲ್ಲ ತಿಳ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಇವರು ಕೂಡ ಪ್ಲಾನಿಂಗ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟರ್ ಆದ್ರೆ ಆಗಿದ್ದಾರೆ. ಕಿಚ್ಚ ಸುದೀಪ್ ಅವರು ಶೋಭಾ ಶೆಟ್ಟಿಗೆ ಒಂದು ಕ್ವಶನ್ ಆದ್ರೆ ಕೇಳ್ತಾರೆ, ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ನಿಮ್ಗೆ ಟಪ್ ಕಂಟೆಸ್ಟೆಂಟ್ ಕಾಣೋದು ಅಂತ ಕೇಳಿದಾಗ ನೋ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಕಡೆ ಬಂತು ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಇನ್ನೊಂದು ಕ್ವಶನ್ ಆದ್ರೆ ಕೇಳ್ತಾರೆ, ಈ ಮನೆಯಲ್ಲಿ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತಂದು ಕಿಚ್ಚ ಸುದೀಪ್ ಅವರು ಕೇಳಿದಾಗ ಅವ್ರ ಸ್ಪರ್ಧಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಮತ್ತು ಇವ್ರು ಯಾರು ಉದ್ಧಾರ ಆಗಲ್ಲ ಅಂದು ಇವ್ರು ಅವಿನಾಶ್ ಆದ್ರೆ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲೇ ಗೊತ್ತಾಗುತ್ತೆ ಎಲ್ಲ ಫುಲ್ ಇವರು ಅಂದ್ರೆ ಸ್ಪರ್ಧಿಗಳ ಬಗ್ಗೆ ತಿಳ್ಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿಂದ ಬಿಗ್ ಬಾಸ್ ಅನ್ನೋದು ಪೀಕ್ ಲೆವೆಲ್ಗೆ ಹೋಗುತ್ತೆ. ಯಾಕಂತಂದ್ರೆ ಇವರು ಶೋಭಾ ಶೆಟ್ಟಿ ಅನ್ನುವರು ಕೂಡ ಆಲ್ರೆಡಿ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ನಲ್ಲಿ ಆಡಿ ಬಂದವರು ಅಂತಾನೆ ಹೇಳ್ಬೋದು. ಅವ್ರಿಗೆ ಬಿಗ್ ಬಾಸ್ ಯಾವ ತರ ವರ್ಕ್ ಆಗುತ್ತೆ ಮತ್ತು ಬಿಗ್ ಬಾಸ್ ನಲ್ಲಿ ಏನೆಲ್ಲ ಮಾಡಿದ್ರೆ ಹೇಗಿರುತ್ತೆ ಮತ್ತು ಇಲ್ಲಿ ಸ್ಟಾರ್ಟರ್ಸ್ ಏನ್ ಮಾಡ್ಬೇಕು ಎಲ್ಲ ಅವ್ರಿಗೆ ಸಂಪೂರ್ಣ ಗೊತ್ತಿರುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವರು ಶೋಭಾ ಶೆಟ್ಟಿ ಅಂತೂ ಕಳೆದ ಸೀಸನ್ ಅಲ್ಲಿ ಸಂಗೀತ ಯಾವ ರೀತಿ ಗೇಮ್ ಮಾಡ್ತಿದ್ರು ಮತ್ತು ಯಾವ ತರ ಅವ್ರ ಕ್ಯಾರೆಕ್ಟರ್ ಯಾವ ತರ ಇತ್ತು ಸಂಗೀತ ಅವ್ರದ್ದು, ಅದೇ ಕ್ಯಾರೆಕ್ಟರ್ ಇವ್ರು ಶೋಭಾ ಶೆಟ್ಟಿ ಕ್ಯಾರೆಕ್ಟರ್ ಕೂಡ ಸೇಮ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಶೋಭಾ ಶೆಟ್ಟಿ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ನಲ್ಲಿ ಮಿಂಚುತ್ತಾರೆ ಮತ್ತು ಮಿಂಚಲಿದ್ದಾರೆ ಅಂತಾನೆ ಹೇಳ್ಬೋದು. ಒಂದೇನಪ್ಪ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ, ಕೆಲವು ಅಂದ್ರೆ ಕಳೆದ ಸೀಸನ್ ಗಳಲ್ಲಿ ನೋಡ್ತಾ ಇದ್ರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಆದವರು ಯಾರು ಬಿಗ್ ಬಾಸ್ ವಿನ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಈ ಬಿಗ್ ಬಾಸ್ ಕಡೆಗೆ ನೋಡೋದಾದ್ರೆ, ಬಿಗ್ ಬಾಸ್ ಸ್ಟಾರ್ಟರ್ಸ್ ಎಲ್ಲ ನೋಡೋದಾದ್ರೆ ಈ ಬಾರಿ ಇವ್ರನ್ನ ವಿನ್ ಮಾಡ್ಬೇಕು, ಮುಂದಿನ ಬಾರಿ ಇವ್ರನ್ನ ವಿನ್ ಮಾಡ್ಬೇಕು, ಈ ವಾರ ಇವ್ರನ್ನ ಎಲಿಮಿನೇಷನ್ ಮಾಡ್ಬೇಕು, ಈ ವಾರ ಇವ್ರನ್ನ ನಾಮಿನೇಷನ್ ಮಾಡ್ಬೇಕು. ಅವ್ರ ತಲೆಯಲ್ಲಿ ಇರಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜನರ ವೋಟಿಂಗ್ ಮೂಲಕ ಗೆಲ್ತಾರೆ. ಜನರ ವೋಟಿಂಗ್ ಯಾರಿಗೆ ಜಾಸ್ತಿ ಬಂದಿರ್ತೇವೆ ಅವರೇ ಈ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ಲಸ್ ಏನಪ್ಪಾ ಅಂತಂದ್ರೆ ಅವ್ರ ಸ್ಪೋರ್ಟ್ಸ್ ಯಾವ ತರ ಆಡ್ತಾರೆ ಮತ್ತು ಅಲ್ಲಿ ಸ್ಟಾರ್ಟರ್ಸ್ ಯಾವ ತರ ಮಾಡ್ತಾರೆ, ಯಾವ ತರ ಗೇಮ್ ಪ್ಲೇ ಕೊಡ್ತಾರೆ ಬಿಗ್ ಬಾಸ್ ನಲ್ಲಿ ಅನ್ನೋದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಎಲ್ಲಾನು ಬಿಗ್ ಬಾಸ್ ಅವರೇ ಮಾಡೋ ಆಗಿದ್ರೆ ಅವ್ರಿಗೆ ಯಾರನ್ನ ಬೇಕು ಅವ್ರನ್ನೇ ಗೆಲ್ಲಿಸ್ಬೋದಾಗಿತ್ತು. ಆದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಎಂತೆಂತ ಕಂಟೆಸ್ಟೆಂಟ್ ಎಲ್ಲ ಯಾವ ತರ ಗೆದ್ದಿದಾರ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಈ ಬಾರಿ ವರ್ಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಇವರು ಅವಿನಾಶ್ ಮತ್ತು ಶೋಭಾ ಶೆಟ್ಟಿ ಅವರಾದ್ರೆ ಎಂಟರ್ ಆಗಿದ್ದಾರೆ. ಆ ಕಾರಣದಿಂದಾಗಿ ಇವರಿಬ್ಬರಲ್ಲಿ ಒಬ್ರು ಬಿಗ್ ಬಾಸ್ ಗೆಲ್ಬೋದು, ಅದೇನ ಇಲ್ಲ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಗೇಮ್ ಪ್ಲೇ ಯಾವ ತರ ಆಡ್ತಾರೆ ಮತ್ತು ಜನರನ್ನ ಮೆಚ್ಚಿಸೋ ಕೆಲಸ ಮಾಡಿದ್ರೆ ಮತ್ತು ಜನರಿಂದ ಇವರು ಓಟ್ ಏನಾದ್ರು ಪಡೆದ್ರೆ ಮತ್ತು ಎಲ್ಲರಿಗಿಂತ ಟಾಪ್ ಅಲ್ಲಿ ಗೇಮ್ ಅಲ್ಲಿ ಸ್ಟಾರ್ಟರ್ಸ್ ಅಲ್ಲಿ ಎಲ್ಲ ಚೆನ್ನಾಗಿ ಆಡಿದ್ರೆ ಇವರು ಕೂಡ ಗೆಲ್ಬೋದು ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಇವತ್ತು 2 ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ 2 ಸ್ಪರ್ಧಿಗಳಾದ್ರೆ ಎಂಟರ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಅಂದ್ರೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಏನಂತಂದ್ರೆ, ಇವರು ಅನುಷಾ ಮತ್ತು ಧರ್ಮ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ. ಈ ವಾರ ಡಬಲ್ ಎಲಿಮಿನೇಷನ್ ಆಗಿದ್ದಾರೆ ಅಂತ ಧರ್ಮ ಅವರು ಮತ್ತು ಅನೀಶ್ ಅವರು ಅಂತ ಇದೀಗ ಅಪ್ಡೇಟ್ಗಳು ಬರ್ತಿದೆ ಅಂತ ಹೇಳ್ಬೋದು. ನಿನ್ನೆನೆ ಬಂದಿತ್ತು ಅನೀಶ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ, ಆದ್ರೆ ಇವತ್ತು ಬಂದಿದೆ ಇಬ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ನ್ಯೂಸ್ಗಳು ಮತ್ತು ಅಪ್ಡೇಟ್ಗಳಾದ್ರೆ ಬರ್ತಾ ಇವೆ. ಒಂದೇನಪ್ಪ ಅಂತಂದ್ರೆ
ಅನುಷ್ಯಾ ಧರ್ಮ ಅವರು ಕೂಡ ಒಳ್ಳೆ ಜೋಡಿ ಇತ್ತು. ಆ ಕಾರಣದಿಂದಾಗಿ ಇನ್ನೊಂದೆರಡು ವಾರ ಅವರು ಕೂಡ ಇದ್ದಿದ್ರೆ ಚೆನ್ನಾಗಿರ್ತದಂತ ನನ್ನ ಅನಿಸಿಕೆ. ನಿಮ್ಗೆ ಅನಿಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡಿ.